ನಮಸ್ಕಾರ. ಉತ್ತರ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಫ್ರಾನ್ಸ್ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಇಂದು ಅಮೆರಿಕಕ್ಕೆ ಭೇಟಿ ನೀಡಿದ್ದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಲಿದ್ದಾರೆ. ಈ ಭೇಟಿ ಭಾರತಕ್ಕೆ ಪ್ರಮುಖ ಏಕೆ ಅನ್ನುವ ಒಂದು ಪ್ರಶ್ನೆ ಎಲ್ಲರಲ್ಲಿಯೂ ಮೂಡಿದೆ. ಈ ಸಭೆಯಲ್ಲಿ ವ್ಯಾಪಾರ, ಭದ್ರತೆ, ರಕ್ಷಣಾ ಸಹಕಾರ ಮತ್ತು ವೀಸಾ ನೀತಿಯಂತಹ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸುವ ಸಾಧ್ಯತೆ ಕೂಡ ಇದೆ. ಟ್ರಂಪ್ ಮತ್ತೆ ಅಧ್ಯಕ್ಷರಾದ ನಂತರ ಪ್ರಧಾನಿ ಮೋದಿ ಅವರ ಮೊದಲ ಅಮೆರಿಕ ಭೇಟಿ ಇದಾಗಿದೆ. ಕಾರ್ಯತಂತ್ರ ಮತ್ತು ಆರ್ಥಿಕ ಪಾಲುದಾರಿಕೆಯನ್ನ ಬಲಪಡಿಸಲು ಎರಡೂ ದೇಶಗಳು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಬಹುದಾಗಿದ್ದರಿಂದ ಎಲ್ಲರ ಚಿತ್ತ ಈ ಭೇಟಿಯ ಮೇಲೆ ನೆಟ್ಟಿದೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ 10ನೇ ಅಮೆರಿಕ ಭೇಟಿ, ಅಮೆರಿಕಕ್ಕೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ 10ನೇ ಭೇಟಿಯಾಗಲಿದೆ. 2014ರಿಂದ ಮೋದಿ, ಬರಾಕ್ ಒಬಾಮಾ, ಡೊನಾಲ್ಡ್ ಟ್ರಂಪ್ ಮತ್ತು ಜೋ ಬೈಡನ್ ಅವರನ್ನ ಭೇಟಿ ಮಾಡಿದ್ದಾರೆ. ಈಗ ಟ್ರಂಪ್ ಮತ್ತೆ ಅಧ್ಯಕ್ಷರಾದ ನಂತರ ಶ್ವೇತಭವನದಲ್ಲಿ ಇಬ್ಬರು ನಾಯಕರ ನಡುವೆ ಮಹತ್ವದ ಸಭೆ ಕೂಡ ನಡೆಯಲಿದೆ. ಹಾಗಾದ್ರೆ ಈ ಭೇಟಿಯ ಸಮಯದಲ್ಲಿ ಯಾವ ಯಾವ ವಿಷಯಗಳು ಚರ್ಚೆಗೆ ಬರಲಿವೆ ಅಂತ ನೋಡೋದಾದ್ರೆ, ಭಾರತಕ್ಕೆ ಅಕ್ರಮ ವಲಸಿಗರ ವಾಪಸಾತಿ, ಅಮೆರಿಕ ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸುತ್ತಿದೆ. ಇದರಲ್ಲಿ ಭಾರತೀಯ ನಾಗರಿಕರು ಕೂಡ ಸೇರಿದ್ದಾರೆ. ಭಾರತವು ತನ್ನ ನಾಗರಿಕರನ್ನ ವಾಪಸ್ ಕರೆದುಕೊಂಡು ಹೋಗಲು ಸಿದ್ಧ ಅಂತ ಈಗಾಗಲೇ ಸ್ಪಷ್ಟಪಡಿಸಿದೆ. ಆದರೆ ಭಾರತೀಯ ನಾಗರಿಕರನ್ನ ಕೈ ಕೊಳ ಹಾಕಿ ಕಳಿಸಲಾದ ರೀತಿ ಭಾರತದಲ್ಲಿ ವಿವಾದವನ್ನ ಹುಟ್ಟುಹಾಕಿದೆ. ಭವಿಷ್ಯದಲ್ಲಿ ಭಾರತೀಯ ನಾಗರಿಕರನ್ನ ಗೌರವಾನ್ವಿತ ರೀತಿಯಲ್ಲಿ ವಾಪಸ್ ಕಳಿಸಲು ಸಾಧ್ಯವಾಗುವಂತೆ ಪ್ರಧಾನಿ ಮೋದಿ ಅವರು ಟ್ರಂಪ್ ಅವರೊಂದಿಗೆ ಈ ವಿಷಯಗಳನ್ನು ಚರ್ಚಿಸಲಿದ್ದಾರೆ. ಇನ್ನು ಎರಡನೇದು ಆಮದು ಸುಂಕಗಳು. ಟ್ರಂಪ್ ಆಡಳಿತವು ಅನೇಕ ದೇಶಗಳ ಮೇಲೆ ಭಾರಿ ಸುಂಕಗಳನ್ನು ವಿಧಿಸಿದೆ. ಆದರೆ ಭಾರತಕ್ಕೆ ಇಲ್ಲಿಯವರೆಗೆ ಇದರಿಂದ ವಿನಾಯಿತಿ ನೀಡಲಾಗಿದೆ. ಈ ಭೇಟಿಯಲ್ಲಿ ಸುಂಕಗಳು ಮತ್ತು ವ್ಯಾಪಾರ ಸುಂಕಗಳ ಕುರಿತು ಮಾತುಕತೆ ನಡೆಯುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಇನ್ನು ಮೂರನೇದು ದ್ವಿಪಕ್ಷೀಯ ವ್ಯಾಪಾರ. ಅಮೆರಿಕ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ. ಭಾರತ ಅಮೆರಿಕ ವ್ಯಾಪಾರದಲ್ಲಿ ಅಮೆರಿಕದ ಪಾಲು 10.73% ಇದೆ. ಈ ಭೇಟಿಯ ಸಮಯದಲ್ಲಿ ವ್ಯಾಪಾರ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಒಪ್ಪಂದಗಳಿಗೆ ಸಹಿ ಹಾಕಬಹುದು. ಇನ್ನು ನಾಲ್ಕನೇದು ರಕ್ಷಣಾ ಸಹಕಾರ. ಭಾರತವು ಅಮೆರಿಕದಿಂದ P-8I ಕಣ್ಗಾವಲು ವಿಮಾನವನ್ನ ಖರೀದಿಸುವ ಒಪ್ಪಂದದ ಮೇಲೆ ಕಣ್ಣಿಟ್ಟಿದೆ. ಈ ಒಪ್ಪಂದವು ಭಾರತದ ಭದ್ರತೆ ಮತ್ತು ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುತ್ತದೆ. ಇಂಡೋ ಪೆಸಿಫಿಕ್ ಕಾರ್ಯತಂತ್ರ ಮತ್ತು ಕ್ವಾಡ್ ಪಾಲುದಾರಿಕೆ ಕುರಿತು ಇಬ್ಬರು ನಾಯಕರು ಈ ನಡುವೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಇನ್ನು ಇವುಗಳನ್ನು ಹೊರತುಪಡಿಸಿ ಕೂಡ ವೀಸಾ ಮತ್ತು ವಲಸೆ ನೀತಿಗಳ ಕುರಿತು ಕೂಡ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಭಾರತೀಯ IT ವೃತ್ತಿಪರರಿಗೆ H-1B ವೀಸಾ ನೀತಿಯನ್ನ ಸುಧಾರಿಸುವ ಬಗ್ಗೆ ಮಾತುಕತೆಗಳು ಕೂಡ ನಡೆಯಬಹುದು. ಅಮೆರಿಕದಲ್ಲಿರುವಂತಹ ಭಾರತೀಯ ವಲಸಿಗರ ಸ್ಥಿತಿಯನ್ನ ಸುಧಾರಿಸುವ ಬಗ್ಗೆಯೂ ಚರ್ಚೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲವುಗಳ ಹೊರತುಪಡಿಸಿ ಭಾರತ ಪೂರ್ವ ಯುರೋಪ್ ಆರ್ಥಿಕ ಕಾರಿಡಾರ್, ಈ ಯೋಜನೆಯು ಕೂಡ ಯುರೋಪ್ ಮತ್ತು ಏಷ್ಯಾ ನಡುವಿನ ವ್ಯಾಪಾರ ಸಂಪರ್ಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಕಾರಿಡಾರ್ಗೆ ಸಂಬಂಧಿಸಿದಂತೆ ಭಾರತ ಮತ್ತು ಅಮೆರಿಕ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಮೋದಿ ಅವರ ಟ್ರಂಪ್ ಕಾರ್ಡ್ ಮತ್ತೊಮ್ಮೆ ಮಾಸ್ಟರ್ ಸ್ಟ್ರೋಕ್ ಆಗಬಹುದೇ? ಈ ಭೇಟಿಯು ಭಾರತ ಮತ್ತು ಅಮೆರಿಕ ಸಂಬಂಧಗಳಲ್ಲಿ ಹೊಸ ಯುಗದ ಆರಂಭವಂತ ಪರಿಗಣಿಸಲಾಗ್ತಾ ಇದೆ. ಶುಂಕ, ವೀಸಾ ನೀತಿ ಮತ್ತು ಅನಿವಾಸಿ ಭಾರತೀಯರ ವಿಷಯದಲ್ಲಿ ಟ್ರಂಪ್ ಆಡಳಿತದ ನಿಲುವು ಭಾರತಕ್ಕೆ ಮುಖ್ಯವಾಗಿರುತ್ತದೆ. ಈ ಭೇಟಿ ಭಾರತ ಮತ್ತು ಅಮೆರಿಕ ರಕ್ಷಣಾ ಮತ್ತು ವ್ಯಾಪಾರ ಪಾಲುದಾರಿಕೆಯನ್ನು ಬಲಪಡಿಸುವಲ್ಲಿ ಮಹತ್ವದಾಗಿದೆ. ಈಗ ಮೋದಿಯವರ ಟ್ರಂಪ್ ಕಾರ್ಡ್ ಮತ್ತೊಮ್ಮೆ ಮಾಸ್ಟರ್ ಸ್ಟ್ರೋಕ್ ಆಗಬಹುದೇ ಅಥವಾ ಇಲ್ಲವೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.